ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಶನಿಯ ಪ್ರಭಾವದ ಹೊರತಾಗಿ ಖುಷಿಯ ದಿನ. ವ್ಯಾಪಾರ ವಹಿವಾಟು ಸರಾಗವಾಗಿ. ಉದ್ಯೋಗಿಗಳಿಗೆ ಸ್ನೇಹಿತರಿಂದ ಸಹಾಯ. ಪಾಲುದಾರಿಕೆಯಲ್ಲಿ ಸಾಧಾರಣ ಲಾಭ. ವ್ಯವಹಾರಕ್ಕಾಗಿ ಪ್ರಯಾಣ. ವೃಷಭ ರಾಶಿ. ಹೊಸ ವ್ಯಾಪಾರ ಕ್ಷೇತ್ರದಲ್ಲಿ ಅವಕಾಶ. ವಿವಾಹ ಇಚ್ಛಕರಿಗೆ ಶುಭ ಸುದ್ದಿ. ವ್ಯಾಪಾರಿಗಳು, ಇಂಜಿನಿಯರ್ಗಳು, ಲೆಕ್ಕಿಗರಿಗೆ, ವಕೀಲರಿಗೆ ಸ್ವಲ್ಪ ಕೆಲಸದಲ್ಲಿ ಒತ್ತಡ. ಮಿಥುನ ರಾಶಿ. ಆಯ್ದ ಮಾರ್ಗದ ಬಗ್ಗೆ ಚಿಂತೆ ಬೇಡ. ಉದ್ಯೋಗಾಕಾಂಕ್ಷಿಗಳಿಗೆ ಒಳ್ಳೆಯ ಸುದ್ದಿ. ಸ್ವಂತ ವ್ಯವಹಾರ ಫಲ ನೀಡದೇ ಇರಬಹುದು. ಪಾಲುದಾರಿಕೆಯಲ್ಲಿ ನಷ್ಟ. ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಆಸಕ್ತಿ. ಕಟಕ ರಾಶಿ. ಸರ್ಕಾರಿ ಉದ್ಯೋಗಿಗಳಿಗೆ ಸ್ವಲ್ಪ ವಿಶ್ರಾಂತಿ. ಕುಟುಂಬದ ಆರೋಗ್ಯ ಚೆನ್ನಾಗಿರಲಿದೆ. ಅವಿವಾಹಿತರಿಗೆ ಸೂಕ್ತ ಜೋಡಿ ಸಿಗುವ ಸಾಧ್ಯತೆ. ಗೃಹೋಪಯೋಗಿ ವಸ್ತು ಖರೀದಿ. ನ್ಯಾಯಾಲಯದ ಕೆಲಸದಲ್ಲಿ ವಿಳಂಬ. ಸಿಂಹ ರಾಶಿ. ಎಲ್ಲಾ ಕ್ಷೇತ್ರಗಳಲ್ಲೂ ಶುಭ ಫಲ. ಹಳೆಯ ಸಾಲ ವಾಪಸ್. ಅಧಿಕಾರಿಗಳಿಂದ ಕೆಲಸದಲ್ಲಿ ಸಹಕಾರ. ವ್ಯಾಪಾರಕ್ಕಾಗಿ ಪ್ರಯಾಣ. ದಾಂಪತ್ಯದಲ್ಲಿ ಸುಖ ಸಂತೋಷ. ಕನ್ಯಾ ರಾಶಿ. ಸಾಮಾಜಿಕ ಕೆಲಸಗಳಿಂದ ಗೌರವ. ವಿವಿಧ ಸ್ಥಳಗಳಿಗೆ ಭೇಟಿ. ಕುಟುಂಬದಲ್ಲಿ ತೃಪ್ತಿ. ಹಿರಿಯರು, ಗೃಹಿಣಿಯರು, ಮಕ್ಕಳ ಆರೋಗ್ಯ ಉತ್ತಮ. ಕೃಷಿಯಿಂದ ಲಾಭ. ತುಲಾ ರಾಶಿ. ಪರಿಸರ ಸಂರಕ್ಷಣೆಯಲ್ಲಿ ಆಸಕ್ತಿ. ಜೇನು ಸಾಕಾಣಿಕೆ, ತೋಟಗಾರಿಕೆಯಲ್ಲಿ ಉತ್ಸಾಹ. ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ಲಾಭ. ಕುಟುಂಬದಲ್ಲಿ ಸಾಮರಸ್ಯ. ವೃಶ್ಚಿಕ ರಾಶಿ. ವಸ್ತ್ರ ಆಭರಣ ಖರೀದಿ. ಮನೆಯ ಅಲಂಕಾರದಲ್ಲಿ ಆಸಕ್ತಿ. ಗುತ್ತಿಗೆದಾರರಿಗೆ ಸಾಧಾರಣ ಲಾಭ. ಸೇವಾ ಸಂಸ್ಥೆಗಳಿಗೆ ಭೇಟಿ. ಗೃಹಿಣಿಯರಿಗೆ ಆನಂದದ ವಾತಾವರಣ. ಇನ್ನು ಧನುರಾಶಿ. ಸರ್ಕಾರಿ ಉದ್ಯೋಗಿಗಳಿಗೆ ಗೊಂದಲ. ಉಳಿತಾಯ ಯೋಜನೆಯಿಂದ ಆದಾಯ. ಅಲ್ಪಾವಧಿ ಹೂಡಿಕೆ ಒಳಿತಲ್ಲ. ಗೃಹಿಣಿಯರ ಸ್ವಯಂ ಉದ್ಯೋಗ ಯೋಜನೆಯಲ್ಲಿ ಪ್ರಗತಿ. ಮಕರ ರಾಶಿ. ಬಹು ಮೂಲಗಳಿಂದ ಆದಾಯ. ಮಕ್ಕಳ ಭವಿಷ್ಯದ ಚಿಂತನೆ. ಸಂಗೀತ, ಸಾಹಿತ್ಯ ಆಸಕ್ತಿಯಿಂದ ಮಾನಸಿಕ ಶಾಂತಿ ಸಿಗುತ್ತದೆ. ಔಷಧ ವ್ಯಾಪಾರಿಗಳಿಗೆ ಲಾಭ. ಮನೆಯಲ್ಲಿ ಸಂತೋಷದ ವಾತಾವರಣ. ಕುಂಭರಾಶಿ. ಸೇವಾ ಕಾರ್ಯದಿಂದ ಜನಪ್ರಿಯತೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ವೇತನ ಹೆಚ್ಚಳಿಕೆ. ಕೊನೆಯದಾಗಿ ಮೀನರಾಶಿ. ಸತ್ಕಾರ್ಯಗಳಲ್ಲಿ ಭಾಗವಹಿಸುತ್ತೀರಿ. ಅಧಿಕಾರಿಗಳಿಂದ ಸಕಾರಾತ್ಮಕ ಸ್ಪಂದನ. ಕುಟುಂಬದಲ್ಲಿ ಸಾಮರಸ್ಯ. ಆರೋಗ್ಯ ಉತ್ತಮ. ನಿರ್ಗತಿಕರಿಗೆ ಸಹಾಯ ಮಾಡುವ ಅವಕಾಶ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.